ಚಿನ್ನಮ್ಮ ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆ ಅನುಭವಿಸುವ ಹಿನ್ನೆಲೆಯಲ್ಲಿ ಇದೀಗ ಬರ್ತಿರುವಂತಹ ಮಗದೊಂದು ಸುದ್ದಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭರ್ಜರಿ ತಯಾರಿ ನಡೆದಿದೆಯಂತೆ. ತಡರಾತ್ರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಟೈಟ್ ಸೆಕ್ಯೂರಿಟಿ ಕೂಡ ನಿಯೋಜನೆ ಮಾಡಲಾಗಿದೆ. ಭದ್ರತೆಗೋಸ್ಕರ ಭಾರಿ ಸಂಖ್ಯೆಯಲ್ಲಿ ಪೊಲೀಸರು ಈಗಾಗಲೇ ಅಲ್ಲಿಗೆ ಬಂದಿದ್ದಾರೆ. ಶಶಿಕಲಾ ನಟರಾಜನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಬರುವ ಕಾರಣ ತಡರಾತ್ರಿಯಿಂದ ಹಿರಿಯ ಪೊಲೀಸ್ ಅಧಿಕಾರಿಗಳು ಮೀಟಿಂಗ್ ಮೇಲೆ ಮೀಟಿಂಗ್. ಎಸಿಪಿ ಸೂರ್ಯನಾರಾಯಣ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂಬ ಕುರಿತು ಚರ್ಚೆ ಕೂಡ ನಡೆದಿದೆ. ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಭದ್ರತೆಗಾಗಿ ಭಾರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜೈಲಿನ ಒಳಗಡೆ ಕಳೆದ ಬಾರಿ ಜಯಲಲಿತಾ ಪಕ್ಕದಲ್ಲೇ ಇದ್ದಂತಹ ಶಶಿಕಲಾ ಈಗಲೂ ಕೂಡ ಅದೇ ಸೆಲ್ನ ನೀಡೋದಕ್ಕೆ ತೀರ್ಮಾನಿಸಿದ್ದಾರೆ. ಅದೇ ಸೆಲ್ ಇನ್ನೂ ಕೂಡ ಸ್ವಚ್ಛಗೊಳಿಸಲಾಗಿದೆ. ಶಶಿಕಲಾ ಅಗತ್ಯಗಳಿಗೆ ತಕ್ಕಂತೆ ಸೆಲ್ ಸಿದ್ಧಗೊಳಿಸಲಾಗಿದ್ದು ಇದರಲ್ಲಿ ವಿಶೇಷವಾಗಿ ಫಾರಿನ್ ಕಮೋಡ್ ಟಾಯ್ಲೆಟ್, 24 ಗಂಟೆ ಶುದ್ಧ ಕುಡಿಯುವ ನೀರು ವ್ಯವಸ್ಥೆ, ಸ್ನಾನಕ್ಕೆ ಬಿಸಿನೀರು ಇರೋ ಹಾಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆಯಂತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಅಂಬರೀಶ್ ಇದೀಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಅಂಬರೀಶ್. ಗುಡ್ ಮಾರ್ನಿಂಗ್ ರೀ. ಶಶಿಕಲಾ ಅವರು ಕೂಡ ಅದರ ಪರಪ್ಪನ ಅಗ್ರ ಒಳಗೋದ್ರು ಎಲ್ಲ ರೀತಿಯ ಸಕಲ ಸೌಲಭ್ಯಗಳನ್ನು ಮಾಡಿಕೊಡಬೇಕು ಅನ್ನುವ ಇಂಟೆನ್ಷನ್ ಇದು. ಖಂಡಿತ ರೀ. ಏನಂತಂದ್ರೆ ನಿನ್ನೆನೆ ಈ ಒಂದು ಕಾರ್ಯಾಚರಣೆ ಕಾರ್ಯ ಪ್ರಾರಂಭ ಆಗಿತ್ತು ಮತ್ತು ಬೆಳಗಿನ ಜಾವ 4 ಗಂಟೆಗೆ ಬರ್ತಾರೆ ಅನ್ನೋ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ರಾತ್ರಿ 10 ಗಂಟೆಯಲ್ಲಿ ಎಸಿಪಿ ಸೂರ್ಯನಾರಾಯಣ್ ಅವರು ಒಂದು ತುರ್ತು ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಸಹ ಕರೆದಿದ್ರು. ಬೆಳಗ್ಗೆ ಯಾವ ರೀತಿ ಭದ್ರತೆ ಕೈಗೊಳ್ಳಬೇಕು ಅನ್ನೋದನ್ನ ಒಂದು ನಿರ್ದೇಶನವನ್ನು ಕೊಟ್ಟು ಹೋಗಿದಂಥದ್ದು. ಈಗಾಗಲೇ 3 KSRP ವಾಹನಗಳನ್ನು ಜೈಲಿನ ಹೊರಭಾಗದಲ್ಲಿ ನಿಯೋಜನೆ ಮಾಡುವಂಥದ್ದು ಮತ್ತು 36ನೇ ಸತ್ರ ನ್ಯಾಯಾಲಯದ ಮುಂದೆನೂ ಸಹ ಹೊಯ್ಸಳ ವಾಹನವನ್ನ ಈಗಾಗಲೇ ನಿಲ್ಲಿಸಿರುವಂತದ್ದು. ಯಾವ ಕ್ಷಣದಲ್ಲ ಬೇಕಾದ್ರೂ ಶಶಿಕಲಾ ಬರ್ಬೋದು ಅನ್ನೋದು ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಬೆಳಗಿನ ಜಾವನೇ ಬರಬೇಕಾಗಿದ್ದವರು ಈ ಸಂಜೆ ಒಳಗಡೆ ಅಥವಾ ಮಧ್ಯಾಹ್ನದ ಒಳಗಡೆ ಬರೋ ಸಾಧ್ಯತೆ ಇದೆ ಅಂತೇಳಿ ತಿಳಿದು ಬರ್ತಾ ಇರುವಂತದ್ದು. ಹರೀಶ್, ಮತ್ತೊಂದು ಏನಂತಂದ್ರೆ ಜೈಲಿನ ಒಳಗಡೆ ಕಳೆದ ಬಾರಿ ಜೈಲಲ್ಲಿ ಸೆಲ್ ಪಕ್ಕದಲ್ಲೇ ಕೊಟ್ಟಿರುವಂತ ಮಹಿಳಾ ಬ್ಯಾರಕ್ ನಲ್ಲಿ ವಿಶೇಷವಾದ ಒಂದು ಕೊಠಡಿನ ನೀಡಲಾಗಿತ್ತು. ಅದೇ ರೀತಿ ಈ ಬಾರಿನೂ ಅವರಿಗೆ ಅದೇ ಕೊಠಡಿನ ನೀಡಲಾಗ್ತಿದೆ ಜೈಲಿನ ಮೂಲಗಳಿಂದ ತಿಳಿದು ಬರುವಂತದ್ದು. ಅವರಿಗೆ ಇದು ಪರಪ್ಪನ ಅಗ್ರಹಾರದ ಒಳಗಡೆ ವಿಚಾರ ಆಯ್ತು. ಹೊರಗಡೆ ಜನಜಂಗುಳಿ, ಯಾಕಂದ್ರೆ ಕಳೆದ ಬಾರಿ ಜಯಲಲಿತಾ ಬಂದಾಗ ಇವರೆಲ್ಲ ಬಂದಾಗ ಅವಾಗಿನ ಸ್ಥಿತಿ ನೋಡಿದ್ದೀವಿ ನಾವು. ಇವಾಗ ಹೇಗಿದೆ ಅಂತ? ಖಂಡಿತ ರೀತಿ ಅಂತಂದ್ರೆ ಆಗ ಏನಿದೆ ಅದೇ ರೀತಿ ಈಗಲೂ ಸಹ ಒಂದು ಕೊಠಡಿಯನ್ನ ಸಿದ್ಧತೆ ಮಾಡುವಂತದ್ದು ಮತ್ತು ಅಲ್ಲಿ ವೆಸ್ಟರ್ನ್ ಬಾತ್ರೂಮ್ ಇರ್ಬೋದು ಅಥವಾ ಬಿಸಿನೀರು ವ್ಯವಸ್ಥೆ ಮತ್ತು ಅಲ್ಲಿ ಟಿವಿ ಮತ್ತು ನ್ಯೂಸ್ ಪೇಪರ್ ಸಹ ವ್ಯವಸ್ಥೆ ಮಾಡ್ಲಾಗ್ತದೆ ಅಂತೇಳಿ ಜೈಲಿನ ಮೂಲಗಳು ಅಭಿಮಾನಿಗಳು ಈಗ ಈ ವಿಷಯ ಗೊತ್ತಾದ್ಮೇಲೆ ನೆನೆಯಿಂದಾನೆ ಬರ್ತಿದಾರ? ರಾತ್ರಿ ಎಲ್ಲ ಅಲ್ಲೇ ಇದ್ರ ಹೆಂಗೆ ಅಂತ? ಸ್ವಲ್ಪ ಮಟ್ಟಿಗೆ ಬೆಂಗಳೂರು ಸುತ್ತಮುತ್ತ ಇರೋರು ಒಂದಷ್ಟು ಜನ ಬಂದು ವಾಪಸ್ ಹೋಗಿದಂತ. ಯಾಕಂದ್ರೆ ಇನ್ನು ಯಾವ ಟೈಮ್ಗೆ ಬರ್ತಾರೆ ಅನ್ನೋದು ಸೆಟ್ ಆಗ ಅಭಿಮಾನಿಗಳು ಅಂದ್ರೆ ಏನು ಶಶಿಕಲಾ ಬೆಂಬಲಿಗರು ಕೆಲವೊಬ್ರು ಬಂದು ಹೋಗುವಂತದ್ದು ಸರ್ವೇಸಾಮಾನ್ಯ ಆಗಿರುವಂತದ್ದು. ಮತ್ತೆ ಯಾವಾಗ ಶಶಿಕಲಾ ಬರ್ತಾರೆ ಅಂದ್ರೆ ಇವತ್ತು ಮಧ್ಯಾಹ್ನದೊಳಗಡೆ ಬರ್ತಾರೆ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸೂರು ಭಾಗದಲ್ಲಿ ಹೊಸೂರು, ಕೃಷ್ಣಗಿರಿ ಮತ್ತು ಡೆಗರಿಕೋಟೆ ಭಾಗದಿಂದ ಬರ್ತಾರೆ ಅನ್ನೋ ಮೂಲಗಳಿಂದ ಅಲ್ಲಿನ ಸ್ಥಳೀಯರು ಹೇಳುವಂತದ್ದು. ಥ್ಯಾಂಕ್ ಯು ಸೊ ಮಚ್ ಅಂಬರೀಶ್. ಶಿಕ್ಷಣದ ಮಾಹಿತಿಗಾಗಿ ಐ ಥಿಂಕ್ ಒಂದು 10:30 ಮುಂದಿನ ಸುದ್ದಿಯಲ್ಲಿ ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬಂದು ಹೆಚ್ಚಿನ ಮಾಹಿತಿ ತೆಗೆದುಕೊಳ್ತೀವಿ. ಈ ಎರಡೂ ಭಾಗದಲ್ಲಿ ನೀವು ನೋಡ್ತಿದ್ದು ನಿನ್ನೆ ತಡರಾತ್ರಿ ನಡೆದಂತಹ ಬೆಳವಣಿಗೆ ಮತ್ತು ಈ ಮುಂಜಾನೆ ಹೇಗಿದೆ ಅಲ್ಲೆಲ್ಲ ಟೈಟ್ ಸೆಕ್ಯೂರಿಟಿ ಅನ್ನೋ ದೃಶ್ಯಗಳನ್ನ. ತಮಿಳುನಾಡಿನ ಮಹಾರಾಣಿಯಾಗಲು ಹೊರಟಿದ್ದ ಶಶಿಕಲಾ ನಟರಾಜನ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಶಾಕ್ ಅನ್ನ ಕೊಟ್ಟಿದೆ. ಇಂದು ಬೆಳಿಗ್ಗೆ 10:30 ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಪೀಠ ಒಮ್ಮತದ ತೀರ್ಪನ್ನು ಹೊರಕ್ಕೆ ಹಾಕಿತು. ಇಂದು ಶಶಿಕಲಾ ನಟರಾಜನ್ ಶರಣಾಗಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ.